ಶಿವತಾಂಡವ ಸ್ತೋತ್ರ ಹೇಳೋದಕ್ಕೆ ಕೇಳೋದಕ್ಕೆ ನಿರ್ದಿಷ್ಟ ಸಮಯ ಇದೆಯಾ? ತಿಳ್ಕೊಳ್ಳೋಣ. ಯಾವುದೇ ಶ್ಲೋಕ, ಸ್ತೋತ್ರ, ಗೀತೆ ಅದನ್ನ ಹೇಳೋದಕ್ಕೂ ಕೇಳೋದಕ್ಕೂ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಅದನ್ನ ಮಾಡಿದಾಗ ಅದರ ಪವರ್ ಹಾಗೂ ರಿಸಲ್ಟ್ಸ್ ಖಂಡಿತ ದುಪ್ಪಟ್ಟಾಗುತ್ತೆ. ದೇವರಿಗೆ ಸಂಬಂಧಪಟ್ಟಿದ್ದು ಸಮಯ ಯಾವ್ದೇ ಆದ್ರೂ ಪರವಾಗಿಲ್ಲ, ಹೌದು. ಆದ್ರೆ ಸೂರ್ಯೋದಯಕ್ಕೂ 1 ಗಂಟೆ ಮುನ್ನ, ಸೂರ್ಯಾಸ್ತಮಾನವಾದ 1 ಗಂಟೆಯ ನಂತರ ಶಿವತಾಂಡವ ಸ್ತೋತ್ರವನ್ನ ಹೇಳೋದು ಅಥವಾ ಕೇಳೋದು ಹೆಚ್ಚು ಪ್ರಯೋಜನಕಾರಿ. ಇದನ್ನ ಕಲಿಯೋದು ಬಹಳ ಕಷ್ಟ, ಹೌದು. ಆದ್ರೆ ನಿಧಾನಕ್ಕೆ ಒಂದೊಂದೇ ಸಾಲನ್ನ ಬಿಡಿಸಿ ಕಲಿತಾ ಹೋಗಬಹುದು. ಕಲಿಯೋದಕ್ಕೆ ಕಷ್ಟ ಅಥವಾ ನಾಲ್ಗೆ ಹೊರಳೋದಿಲ್ಲ ಅನ್ನೋರು ಇದನ್ನ ಕೇಳಿದ್ರು ಅಷ್ಟೇ ಫಲ ಖಂಡಿತ ಸಿಗತ್ತಾ ಅಂದ್ರೆ ಹೌದು. ಶಿವತಾಂಡವ ಸ್ತೋತ್ರವನ್ನ ರಾವಣ ರಚಿಸಿ ಹಾಡಿದ್ದಕ್ಕೆ ರಾವಣನನ್ನ ಶಿವ ಕ್ಷಮಿಸಿದ್ದ. ಇದನ್ನ ಹೇಳಿದವರನ್ನ ಅಥವಾ ಕೇಳಿದವರನ್ನ ಕೂಡ ಅವರು ಏನೇ ತಪ್ಪು ಮಾಡಿದ್ರು ಶಿವ ಖಂಡಿತ ಕ್ಷಮಿಸ್ತಾನೆ. ಹಾಗಾಗಿ ಶಿವತಾಂಡವ ಸ್ತೋತ್ರವನ್ನ ತುಂಬಾ ಪವರ್ಫುಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ಸ್ತೋತ್ರ ರಚಿತವಾಗಿರೋದೇ ಬಹಳ ವಿಭಿನ್ನವಾಗಿ. ಪ್ರತಿ ಸಾಲಿನಲ್ಲೂ 16 ಸ್ವರಗಳಿರೋ ಶಿವತಾಂಡವ ಸ್ತೋತ್ರದ ಉಚ್ಚಾರಣೆ ಗಮನಿಸಿದೀರಾ? ಒಂದು ಸ್ವರ ಲಘು ಹಾಗೂ ಒಂದು ಗುರು, ಹೀಗೆ ಆಲ್ಟರ್ನೇಟಿವ್ ಆಗಿ ಲಘು ಹಾಗೂ ಗುರು ಉಚ್ಚಾರಣೆ. ಹಾಗಾಗಿ ಇದು ಕಷ್ಟ ಅನ್ಸತ್ತೆ, ಆದ್ರೆ ಹೇಳೋದೇ ಆದ್ರೆ ಉಚ್ಚಾರಣೆ ಸರಿ ಇರ್ಲಿ. ಯಾಕಂದ್ರೆ ದ ಬ್ಯೂಟಿ ಆಫ್ ಶಿವತಾಂಡವ ಸ್ತೋತ್ರ ಇದರ ವರ್ಡಿಂಗ್ಸ್ ಹಾಗೂ ಕಾಂಪೋಸಿಷನ್. ಹೌದು, ಇದನ್ನ ಶಿವನಾಟ್ಯ ಸ್ತೋತ್ರ ಅಥವಾ ಶಿವ ನೃತ್ಯ ಸ್ತೋತ್ರ ಅಂತ ಕರೀದೆ. ಶಿವತಾಂಡವ ಸ್ತೋತ್ರ ಅಂತಲೇ ಯಾಕೆ ಕರೆಯೋದು? ಇದರ ಹಿಂದಿನ ಸಂಕ್ಷಿಪ್ತ ವಿವರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ.